ಬಿಗ್ ಬಾಸ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಮಟ್ಟದ ಹಿಟ್ ತಂದುಕೊಟ್ಟಂತಹ ಸೀಸನ್ ಅಂತ ಹೇಳಿದ್ರೆ ಅದು ಸೀಸನ್ 11 ಅಂತಾನೆ ಹೇಳ್ಬೋದು. ಆ ಸೀಸನ್ನಲ್ಲಿ ಇದ್ದಂತಹ ಒಬ್ಬ ಕಂಟೆಸ್ಟೆಂಟ್ ಅಂದರೆ ಅದು ಭವ್ಯ ಗೌಡ ಅವರು. ಸೊ ನಿನ್ನೆ ತಾನೇ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಗಳು ಹಲವಾರು ಸಿಕ್ಕಿತು. ಸೊ ಜೊತೆಗೆ ಸುದೀಪ್ ಅವರು ಒಳ್ಳೆಯ ಅಪ್ಡೇಟ್ಗಳನ್ನು ಕೊಟ್ಟರು. ಜೊತೆಗೆ ಅಲ್ಲೂ ಒಂದು ಪ್ರಶ್ನೆ ಕೂಡ ಬಂತು ಭವ್ಯ ಗೌಡ ಅವರ ಬಗ್ಗೆ. ಸೊ ಭವ್ಯ ಗೌಡ ಅವರು ಕಲರ್ಸ್ ಕನ್ನಡವನ್ನು ಬಿಟ್ಟು ಜಿ ಕನ್ನಡದಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಒಪ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಅಗ್ರಿಮೆಂಟ್ ಪ್ರಕಾರ ಭವ್ಯ ಗೌಡ ಅವರು ಕಲರ್ಸ್ ಕನ್ನಡದಲ್ಲೇ ಇರಬೇಕಿತ್ತು. ಬಟ್ ಅವರು ಬೇರೆ ಒಂದು ಚಾನಲ್ಗೆ ಹೋದ ಕಾರಣ ಅವರ ಮೇಲೆ ಒಂದು ಕೇಸನ್ನು ಹಾಕಲಾಯಿತು. ಹಾಗೆ ಅವರು ಆಕ್ಟ್ ಮಾಡಿದಂಥ ಸೀರಿಯಲ್ಗೆ ಸ್ಟೇ ಆರ್ಡರ್ ಅನ್ನು ಕೂಡ ತರಲಾಯಿತು. ಅದರಿಂದಾಗಿ ಆ ಸೀರಿಯಲ್ ರಿಲೀಸ್ ಕೂಡ ಆಗಿಲ್ಲ. ಇದುವರೆಗೂ ಅವರ ಮೇಲೆ ಹಾಗೆ ಒಂದು ಕೇಸ್ ನಡೀತಾ ಹೋಗ್ತಾ ಇದೆ. ಅದರ ಬಗ್ಗೆ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಅಂದ್ರೆ ಬಿಗ್ ಬಾಸ್ ಸೀಸನ್ 12ರ ಪ್ರೆಸ್ ಮೀಟ್ ಏನ್ ನಡೆದ್ರು ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಭವ್ಯ ಗೌಡ ಅವರ ಮೇಲೆ ಕಂಪ್ಲೇಂಟ್ ಮಾಡಿದ್ದು ಬಿಗ್ ಬಾಸ್ ಟೀಮಾ ಅಥವಾ ಯಾರು ಅಂತ ಹೇಳಿ. ಸೊ ಇದಕ್ಕೆ ಉತ್ತರ ಕೊಟ್ಟಂತಹ ಸುದೀಪ್ ಅವರು ಒಂದು ಸ್ಪಷ್ಟವಾದ ಉತ್ತರವನ್ನ ಕೊಟ್ಟರು. ಸೊ ಬಿಗ್ ಬಾಸ್ ಅಂತ ಹೇಳಿ ಬಂದರೆ ಅಥವಾ ಕಲರ್ಸ್ ಕನ್ನಡ ಹೇಳಿ ಅಂತ ಬಂದರೆ ಅಲ್ಲಿ ಒಂದು ಅಗ್ರಿಮೆಂಟ್ ಅನ್ನೋದಾಗುತ್ತೆ. ಇಷ್ಟು ವರ್ಷಗಳ ಕಾಲ ನಮ್ಮ ಚಾನಲಲ್ಲಿ ನೀವು ಕೆಲಸ ಮಾಡಬೇಕು ಅಥವಾ ಹೀಗೀಗೆ ಅಂತ ಹೇಳಿ ಅಗ್ರಿಮೆಂಟ್ ಆಗಿರ್ತದೆ. ಅವರ ಪೇಮೆಂಟ್ ವಿಚಾರಕ್ಕೂ ಕೂಡ ಅಗ್ರಿಮೆಂಟ್ ಆಗಿರ್ತದೆ. ಆದರೆ ಬಿಗ್ ಬಾಸ್ ಅನ್ನೋದು ಕೇವಲ ಒಂದು 100-120 ದಿನ ನಡೆಯುವಂತಹ ಒಂದು ಪ್ರೋಗ್ರಾಮು. ಇಲ್ಲಿ ಕೆಲವು ಅಗ್ರಿಮೆಂಟ್ಗಳು ಆಗಿರ್ತದೆ ಹೊರತು ಬೇರೆ ಜಾಸ್ತಿ ಏನಾಗಿರೋಲ್ಲ. ಆದರೆ ಭವ್ಯ ಗೌಡ ಅವರು ಬೇರೆ ಒಂದು ಚಾನಲ್ಗೆ ಹೋಗಿ ಆ್ಯಕ್ಟ್ ಮಾಡಿರೋದಾಗಿರ್ಬೋದು, ಅವರ ಸೀರಿಯಲ್ ಆಗಿರ್ಬೋದು, ಅದಕ್ಕೂ ಬಿಗ್ ಬಾಸ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಬಿಗ್ ಬಾಸ್ ಯಾವುದೇ ರೀತಿಯಾದಂತಹ ಕಂಪ್ಲೇಂಟನ್ನು ಭವ್ಯ ಗೌಡ ಅವರ ಮೇಲೆ ಕೊಟ್ಟಿಲ್ಲ. ಬಿಗ್ ಬಾಸ್ಗೂ ಭವ್ಯ ಗೌಡ ಅವ್ರಿಗೂ ಇದುವರೆಗೂ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಿಲ್ಲ. ಅವರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು ಕಲರ್ಸ್ ಕನ್ನಡ ವಾಹಿನಿಯೇ ಹೊರತು ಬಿಗ್ ಬಾಸ್ ಅಲ್ಲ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ದಿನ ಅನ್ಕೊಂಡಿದ್ವು ಬಿಗ್ ಬಾಸ್ ಅಲ್ಲಿ ಭವ್ಯ ಗೌಡ ಅವರು ಒಳ್ಳೆ ಹೆಸರನ್ನ ಗಳಿಸ್ಕೊಂಡ್ರು, ನಂತರ ಹೊರಗಡೆ ಬಂದು ಅವರಿಗೆ ಮೋಸ ಮಾಡಿದ್ರು ಅಂತ ಹೇಳಿ. ಬಟ್ ಅದು ಹಾಗೆ ಆಗಿಲ್ಲ. ಅಲ್ಲಿ ಏನಾಗಿರ್ತದಂದ್ರೆ ಚಾನಲ್ಗೂ ಭವ್ಯ ಗೌಡಂಗೂ ಆಗಿರುವಂತಹ ಅಗ್ರಿಮೆಂಟ್ ಅಲ್ಲಿ ಸ್ವಲ್ಪ ಏರುಪೇರಾದ ಕಾರಣದಿಂದ ಭವ್ಯ ಗೌಡ ಅವರ ಮೇಲೆ ಚಾನಲ್ ಅವರು ಒಂದು ಸ್ಟೇ ಆರ್ಡರ್ ಅನ್ನ ತಂದಿರ್ತಾರೆ. ಅವರು ಆಕ್ಟ್ ಮಾಡಿರುವಂತಹ ಬೇರೆ ಚಾನಲ್ನ ಯಾವುದೇ ಒಂದು ಸೀರಿಯಲ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಯಾವುದು ರಿಲೀಸ್ ಆಗೋಂಗಿಲ್ಲ. ಯಾಕಂದ್ರೆ ಅವರು ನಮ್ಮ ಚಾನಲ್ ಅಲ್ಲಿ ಕೆಲಸ ಮಾಡಬೇಕಾಗಿರುವಂತಹ ಅವಧಿಯ ಅಗ್ರಿಮೆಂಟ್ ಇನ್ನು ಇದೆ. ಅದಕ್ಕೋಸ್ಕರ ಅವರು ಬೇರೆ ಚಾನಲ್ ಅಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ಮಾಡಿದ್ರೂ ಕೂಡ ಅವುಗಳನ್ನ ಟೆಲಿವಿಷನ್ ಅಲ್ಲಿ ಪ್ರಸಾರ ಮಾಡುವಂತಿಲ್ಲ. ಇದರಿಂದಾಗಿ ನಮ್ಮ ಅಗ್ರಿಮೆಂಟ್ಗೆ ಹಾಗೂ ನಮ್ಮ ಚಾನಲ್ಗೆ ನಷ್ಟ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳಿ ಅವರ ಮೇಲಿರುವಂತಹ ಸ್ಟೇ ಆರ್ಡರ್ ಬಿಗ್ ಬಾಸ್ ಅಲ್ಲ ಕಲರ್ಸ್ ಕನ್ನಡದ್ದು ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದರ ಜೊತೆಗೆ ಈ ಬಾರಿಯ ಬಿಗ್ ಬಾಸ್ನ ಹಲವಾರು ಅಪ್ಡೇಟ್ ನಿಮಗೆ ಕೊಟ್ಟರು. ಈ ಬಾರಿ ಮನೆ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿರ್ತದೆ, ಕನ್ನಡಮಯವಾಗಿರ್ತದೆ ಅಂತ ಹೇಳಿ ಅನ್ಕೊಂಡಿದ್ದೀವಿ. ಸೊ ನಿನ್ನೆ ಆ ಅಪ್ಡೇಟ್ಗಳು ನಿಮಗೆ ಏನೇನು ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ಈ ಬಾರಿ ಯಾರು ಬರಬಹುದು ಸೋಷಿಯಲ್ ಮೀಡಿಯಾದಿಂದ ನಮ್ಮ ಬಿಗ್ ಬಾಸ್ ಸೀಸನ್ 12ಕ್ಕೆ ಅಂತಲೂ ಕೂಡ ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆದಂತಹ ಕಂಟೆಸ್ಟೆಂಟ್ ಯಾರು ಅಂತಲೂ ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.